ಅಷ್ಟ್ರಲ್ಲಿ ನಾನು ಎಲಿವೇಟ್ ಆಗ್ಬಿಟ್ಟೆ, ಹಂಗಾಗಿ ಕೋವಿಡ್ ಬಂದ್ಬಿಟ್ಟು ಎಲಿವೇಟ್ ಆಗ್ಬಿಟ್ಟೆ, ಹಂಗಾಗಿ ಅಲ್ಲಿ ದುಡ್ಡು ಸೆಟ್ಲ್ ಆಗಲಿಲ್ಲ. ಇಲ್ದೇ ಅಲ್ಲೂ ಹಿಂಗೆ ಇತ್ತು, ಅಸೆಟ್ಸ್ ಜಾಸ್ತಿ ಇತ್ತು, ಸಾಲ ಕಮ್ಮಿ ಇತ್ತು. ವೆರಿ ಗುಡ್ ಕೇಸ್ ವುಡ್ ಹ್ಯಾವ್ ಡನ್ ಇಟ್. Such a similar order is passed here around 23/6 by the competent authority. Fine, ಮಾಡಿರ್ತಾರೆ, ನಂಗೆ ಗೊತ್ತಿದೆ, ಅದೆಲ್ಲ ಹೇಳಿದ್ದೀನಿ ನಾನು. ಈ IME ಅಂತಿತ್ತಲ್ಲ, ಅದರೊಳಗೆ ನಾನು ಬಹಳ ಹಿಂದೆ ಒಂದು ಹೇಳಿದ್ದೆ, ನೋಟು ಇದೆ ಅದಕ್ಕೆ ಸಂಬಂಧಪಟ್ಟಿದ್ದ IAS ಅಧಿಕಾರಿಗಳು ಹಿಂಗಿದೆ ಆಗಿದ್ದಂತವ್ರು ಹೆಸರು ಗೊತ್ತು ನನಗೆ, ಅದೆಲ್ಲ ನನಗೆ ಹೇಳುವಂತದ್ದಿಲ್ಲ. ಗೊತ್ತಾಯ್ತಲ್ಲ? ಮಾಡಿದಾಗ ಅದನ್ನ ಆಗಿನ ಸರ್ಕಾರ ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ಳಿಲ್ಲ, ಹಾಗಾಗಿ ಹೊರಟೋಯ್ತು. ಮುಂದೆ ಚೀಫ್ ಜಸ್ಟಿಸ್ ಕೋರ್ಟ್ಗೆ PL ತರ ಬಂತ ಕೇಸ್. ಜಸ್ಟಿಸ್ ವೋಕ್ ಸಾಹೇಬರು ಕಾಂಪಿಟೆಂಟ್ ಅಥಾರಿಟಿ ಚೇಂಜ್ ಮಾಡಿ ಒಬ್ರು ರಶ್ಮಿ ಅಂತ ಮೇಡಮ್ ನ ಹಾಕಿದ್ರು. ಅದಕ್ಕೆ PU ಬೋರ್ಡ್ ಅಲ್ಲಿ ಇದ್ರು IAS ಅಧಿಕಾರಿ, ಅವ್ರನ್ನ ಆಮೇಲೆ ಅವ್ರ ಹತ್ರನೇ ಬಂದಿದ್ರು. ಇಲ್ದೇ ಇರೋ ಪ್ರಾಪರ್ಟಿ ಅಟ್ಯಾಚ್ ಮಾಡ್ಬಿಟ್ಟಿದ್ರು. ಇವರು ಕಾಂಪಿಟೆಂಟ್ ಅಥಾರಿಟಿ ನಾನ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಅಟ್ಯಾಚ್ ಮಾಡಿದ್ದಾರೆ. ವಾಟ್ ಟು ಡೂ ವಿತ್ ಇಟ್? ಕೇಳ್ತಾ ಹೋದ್ರೆ ಲೆಕ್ಚರ್ ತುಂಬಾ ಮುಂದಕ್ಕೆ ಹೋಗ್ಬಿಡುತ್ತೆ. ಬೇಡ ಗೊತ್ತಾಯ್ತಲ್ಲ? ಎಲ್ಲರೂ ನೋಡಿದ್ವಿ. ಚರಣ್ ರಾಜ್ ಅಂತ ಒಂದ್ಸತಿ ನಿಮ್ಮನ್ನು ಕೇಳಿದ್ದಲ್ಲ ನಾನು, ಯಾರೋ ಒಬ್ರು ಇಲ್ಲಿದ್ರು ಬಂದಿದ್ರು ಅಧಿಕಾರಿಗಳು, ಚರಣ್ ರಾಜ್ ಅಂತ ನೋಡಿ. ತುಂಬಾ ಸೀನಿಯರ್. ಇವನ್ ನಾನು ಅವತ್ತು ತುಂಬಾ ಹೆಸರು ಜ್ಞಾಪಿಸ್ಕೊಂಡು ನಿಮ್ಗೆ ನೀವೇ ನೋಡ್ಬಿಟ್ರೆ ಅವರೆಲ್ಲ ಇರಲ್ಲ ಅಂತ, ಯಾರು ಅಂತ ನನ್ ತಲೆ ಕೆಟ್ಟೋಯ್ತು. ಆಮೇಲೆ ಮೀಟಿಂಗ್ ನಲ್ಲಿ ಇನ್ನೊಬ್ರು ಬಂದಿದ್ರು ಅಧಿಕಾರಿಗಳು, ಅವ್ರು ಗೊತ್ತಿದ್ರು. ಅವ್ರು ಫೋನ್ ಮಾಡಿದ್ರೆ ಬಂದಿದ್ರಲ್ಲ ಯಾರು, ಅವ್ರು ಹೇಳಿದ್ರು, ಸರ್ ನೀವು ಹೇಳಿ ಕರೆಕ್ಟ್, ಅವ್ರು ಇಂಥವ್ರು ಇಲ್ಲ, ಈಗ ಯಾಕೆ ಸರ್ ಅದಕ್ಕೆ ನೆನಪಿಸ್ಕೊಂಡ್ರಿ ಅಂತ ಅವ್ರು ಕೇಳಿದ್ರು. ಇಲ್ಲ ಹಿಂಗ ಆಗಿತ್ತು, ಈ ತರ ಬಂದಿತ್ತು ಅಂತ ಹೇಳಿದ್ರು. ಅಲ್ಲ, ಸೊ ನೋಡಿ ಅದೇನ್ ಮಾಡ್ತಿದ್ರು ನೋಡಿ, ನೀವು ಆ ಪಬ್ಲಿಕೇಶನ್ ಯಾವಾಗ ಮಾಡ್ತೀರ ನೋಡಿ, ಬರ್ಕೊಳ್ಳಿ. ಇವ್ರು ಟಿಕೆಟ್ ಚೂಸ್ ಮಾಡಿದಾಗ ಇರೋದೆಲ್ಲ ಕೊಟ್ಬಿಟ್ಟು ಆಮೇಲೆ ಅವ್ನು ಬಂದು ನನಗೆ ಕೊಡೋದಕ್ಕೆ ಕೊಡ್ತೀರಾ? ಆಗಲ್ಲ ತಾನೆ. So how do I know that all the people have come? ಹೇಳಿದ್ರೆ ಬರ್ತಾ ಇತ್ತಲ್ಲ, ಮೋಸಕ್ಕೆ ಒಳಪಟ್ಟಿರೋರು ಯಾರ್ಯಾರು ಅಂತ ಅವ್ರನ್ನ ಲಿಸ್ಟ್ ಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಸರಿನೋ ತಪ್ಪು ಅಂತ. There may be others also. I can also get an affidavit on this. ಒಂದು affidavit ಹಾಕಿ ಇಷ್ಟೇ ಜನ ಅಂತ ಹಾಕಿಸ್ಕೋಬಹುದು. But that will not solve the problem. Being the competent authority, it is your duty to issue a notification stating that ಈ ತರ ಹಿಂಗೆ ಒಂದು ಬಂದಿದೆ, ಕೋರ್ಟ್ ನಲ್ಲಿದೆ, ಕೋರ್ಟ್ ಒಳಗಡೆ ದುಡ್ಡನ್ನ ಹಂಚಬೇಕು ಅಂತಂದ್ರೆ ಎಷ್ಟು ಸಾಧ್ಯವೋ ಅಷ್ಟನ್ನ. ಇನ್ಯಾರು ಇದ್ರಲ್ಲಿ ಬಾಕಿಯವರು ಇದ್ರೆ ಬಂದಿದ್ರೆ ನೀವು ಮನೆ ಹೋಗಿ ಬಾಗಿಲು ತಟ್ಟಿ ಕೇಳಕ್ಕಾಗಲ್ಲ. ಒಂದು ಪೇಪರ್ ನಲ್ಲಿ ಹಾಕ್ಸಿರಿ, ಯಾರು ಬಂದ್ರೆ ಸರಿ, ಯಾರು ಬರ್ಲಿಲ್ಲ ಅಂದ್ರೆ ನಾನು ಅದನ್ನ ಬರ್ಕೊತೀನಿ. ಲಿಸ್ಟ್ ಪ್ರಕಾರ ಈ ಜನ ಹಾಕಿದ್ವಿ, ಪಬ್ಲಿಕೇಶನ್ ಮಾಡಿದ್ವಿ, ಪಬ್ಲಿಕೇಶನ್ ಆಯ್ತು. ಪಬ್ಲಿಕೇಶನ್ ಆದ್ಮೇಲೆ ಯಾರು ಬಂದಿಲ್ಲ, ಬಂದ್ರು ಒಂದು 5-6 ಜನ ಬಂದಿದ್ದಾರೆ, 7 ಜನ ಬಂದಿದ್ದಾರೆ, 8 ಜನ ಬಂದಿದ್ದಾರೆ, ಅವ್ರನ್ನ ಸೇರಿಸ್ಕೊಂಡಿದ್ವಿ. ಅವರ ಪ್ರಕಾರ ಇಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ರಸೀದಿ ಕೊಟ್ಟಿದ್ದಾರೆ, ಅದನ್ನ ಅವ್ರು ಹೋಗ್ತಾರೆ. ಆದ್ರಿಂದ ಉಳಿದಿರ್ತಕ್ಕಂಥ ಇಷ್ಟು ಹಣನ ಇಷ್ಟಿಷ್ಟಾಗುತ್ತೆ. ಈಗ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹಣ ಇಷ್ಟಿದೆ, ಅದನ್ನ ಅವ್ರಿಗೆ ಇಷ್ಟು ಕೊಟ್ರೆ ಪ್ರೋರೇಟ ಇಷ್ಟಿಷ್ಟಾಗುತ್ತೆ. ಇನ್ನು ಬಾಕಿ ಹಣ ಅವ್ರು ತಂದು ಕೊಡ್ತಾರೆ, ಅದಕ್ಕೆ ಟೈಮ್. This is the list only initially produced from the prosecution level, not our own list. You produce only as per the direction of one thing. You will be knowing who are all there. ನಾಳೆ ಬಂದು ಅದಕ್ಕೆ ನಾನು ನಿಮ್ಗೆ ಹೇಳಿದೆ ನಿಮ್ಮ ಉದ್ದೇಶ. ನಾಳೆ ಬಂದು ಇನ್ನೊಂದು 20 ಜನ ಆಗ್ತಾರೆ, ಅವಾಗ ಏನ್ ಮಾಡ್ತೀವಿ? We have gone through the prosecution list. No, that's why I am saying you will be having no. We are having. ಅದನ್ನ ನೋಡಿ ಕಂಪೈಲ್ ಮಾಡಿ ಅದಕ್ಕೋಸ್ಕರ ಬರ್ಕೊಳ್ಳಿ. Investigation officer Sri, what is your good name? Yatiraj PR. Yatiraj PR present. Memo with list of investors filed by the petitioner with copy to the respondent. First, taking note of the gravity of the incident,
apart from the persons mentioned in the list furnished by the counsel for petitioner, there may be few other investors as well. Question. Counsel for petitioner would also submit that they would verify from their records as well as to the any persons who are left out in the list and then intimate the court on next date of hearing. In order to find out as to how many more investors are, how many investors are there who are not part of the list, or how many investors are there whose names are not reflected in the list, comma, it is advisable to publish in the newspaper as to the pending proceedings and the intending orders to be and the orders to be passed in the proceedings, calling for the remaining investors, if any. Such publication shall be made in the newspaper having wide circulation in Kannada, in English, Kannada, and any other language as the investigation officer deems fit. Next para. Such a publication to be made as early as possible but not later than 10/7/2025. Release this matter on 17/7/2025 at 2:30. ಕಿತ್ಕೊಳ್ಳಿ ಬಿಡಿ ಇವ್ರೆ, ಅದೇನ್ ತೊಂದ್ರೆ ಆಗಲ್ಲ.